ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿಮ್ಮ ಪ್ರೀತಿ ಸಿಕ್ತು, ಜೊತೆಗೆ ನಾರಾಯಣ ಮೂರ್ತಿ ಅವರು ಸಿಕ್ಕಿದ್ರು. ಸೊ ಆ ವಿಚಾರವನ್ನು ನೆನೆಸ್ಕೊಳ್ಳೋದಾದ್ರೆ ಹೇಗಾಯ್ತು ಅದು? ಅಲ್ಲ, ನಾರಾಯಣ ಮೂರ್ತಿಗೂ ಟೆಲಿಕಾಂ ಕಂಪನಿಗೂ ಸಂಬಂಧ ಇಲ್ಲ. ಬಟ್ ಅಲ್ಲಿ ಹೋದಾಗ ಅವರು ಪುಣೆದಲ್ಲಿದ್ದರು, ನಾರಾಯಣ ಮೂರ್ತಿ ಪೂನಾದಲ್ಲಿದ್ದರು, ನಾನು ಪೂನಾದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಹೀಗಾಗಿ ನಾನು ಅವ್ರನ್ನ ಅಲ್ಲಿ ಭೇಟಿ ಮಾಡಿದೆ. ಏನು ಇಷ್ಟ ಆಯಿತು ಅವರಲ್ಲಿ? ಅಂದರೆ ಅವರು ನನಗೆ ಅವ್ರ ಮದುವೆ ಏನು ಯೋಚನೆ ಇರಲಿಲ್ಲ, ಯಾಕಂದರೆ ಹಿ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಆದರೆ ಅವರ ಮುಚ್ಚು ಮರೆಯಿಲ್ಲದ ಸ್ವಭಾವ ನನಗೆ ಬಹಳ ಇಷ್ಟ ಆಯಿತು. ಯಾಕಂದರೆ ಅವರು ಹೇಳಿದರು, ನಾನು ಶ್ರೀಮಂತ ಕುಟುಂಬದಿಂದ ಬಂದಿಲ್ಲ, ನಾನು ಬಡ ಕುಟುಂಬದಿಂದ ಬಂದಿದ್ದೀನಿ. ತಮ್ಮಲ್ಲಿರುವ ಏನದು ತಮ್ಮ ದೃಷ್ಟಿಯಿಂದ ಅವ್ರಿಗೆ ಏನು ನೆಗೆಟಿವ್ ಅನ್ಸುತ್ತೆ ಅವ್ರದ್ದು ಯಾವಾಗಲೂ ತಮಗೆ ಹೇಳ್ತಿದ್ರು. ಅದು ಬಹಳ ಕಡಿಮೆ ಜನ ಹೇಳೋದು. ಪ್ರತಿಯೊಬ್ಬರು ತಮ್ಮಲ್ಲಿ ಪಾಸಿಟಿವ್ ಮಾತಾಡ್ತಾ ಹೇಳ್ತಾರೆ ಹೊರತು ನನ್ನ ಕಡೆ ಇದು ಇಲ್ಲ ಅಂತ ಯಾರು ಹೇಳಲ್ಲ. ಮತ್ತು ಬಚ್ಚಿಡೋಕೆ ಪ್ರಯತ್ನ ಮಾಡ್ತಾರೆ. ಅದು ಮೂರ್ತಿ ಯಾವುದು ಬಚ್ಚಿಡೋಕೆ ಪ್ರಯತ್ನ ಮಾಡ್ತಾರೆ. ಅದನ್ನು ಇಂಪ್ರೆಸಿವ್ ಪರ್ಸನಾಲಿಟಿಯನ್ನು ತೋರಿಸ್ಕೊಳ್ಲಿಕ್ಕೆ ಹೋಗಲಿಲ್ಲ, ಅವ್ರು ಇಂಪ್ರೆಸ್ ಮಾಡ್ಲಿಕ್ಕೆ ಹೋಗಿಲ್ಲ ಅಂತ ಅಲ್ಲ. ಅವ್ರು ತೋರಿಸ್ಕೊಳಕ್ಕೆ ಹೋದ್ರೆ ನಾ ಯಾವಾಗಲೂ ಆ ಥರ ಇಂಪ್ರೆಸ್ ಆಗೋದಿಲ್ಲ. ಯಾರಾದ್ರೂ ಇಂಪ್ರೆಸ್ ಮಾಡೋಕೆ ಪ್ರಯತ್ನ ಪಟ್ಟರೆ ನಾನು ಆಗೋದಿಲ್ಲ, ನನಗೂ ಬಂದ್ಬಿಡುತ್ತೆ. ನನಗೆ ಬಹುಶಃ ಅವ್ರಿಗೆ ಗೊತ್ತಿತ್ತ ಅಂತ ಇದು ಇರಲಿಲ್ಲ. ಅವರು ಹೆಂಗಿದ್ರು ಅವಾಗ, ನಾನು ಹೆಂಗಿದ್ದೆ, ಸೊ ನಾನು ಯಾವ ವಿಚಾರದಲ್ಲಿ ಇರಲಿಲ್ಲ. ಆಮೇಲೆ ಅವ್ರಿಗೆ ಪುಸ್ತಕ ಓದುವ ಹವ್ಯಾಸ ಜಾಸ್ತಿ ಇದೆ. ನೀವು ನೋಡಿರ್ಬೋದು, ಅವರ ಆಫೀಸ್ನಲ್ಲಿ ಆಗಲಿ, ನಮ್ಮ ಆಫೀಸ್ನಲ್ಲಿ ಆಗಲಿ, ನನ್ನ ಮನೇಲಾಗಲಿ, ನಮ್ಮ ಹತ್ರ ಇರುವ ದೊಡ್ಡ ಆಸ್ತಿ ಅಂತ ನಾವು ಯಾವಾಗಲೂ ತಮಾಷೆ ಮಾಡೋದು ಅಂದರೆ ಕೂಡಿಟ್ಟ ಆಸ್ತಿ ನನ್ನ ಪ್ರಕಾರ ಅಂದರೆ ಪುಸ್ತಕ. ನನ್ನ ಕಡೆ ಒಂದು 5,000 6,000 ಪುಸ್ತಕ ಇದೆ, ಅವ್ರ ಹತ್ರ ಒಂದು 8,000 ಇದೆ. ಸೊ ಯಾವುದಾದ್ರೂ ಒಂದು ಅವರು ಪುಸ್ತಕವನ್ನು ತೊಗೊಂಡು ಅದ್ರ ಬಗ್ಗೆ ಚರ್ಚೆ ಮಾಡ್ತಿದ್ರು, ಅದ್ರ ಬಗ್ಗೆ ಓದ್ತಿದ್ರು. ಅದು ಬಹುಶಃ ತರುಣರಲ್ಲಿ ಬಹಳ ಕಡಿಮೆ. ಆ ಗುಣ ನಂಗೆ ಭಾಳ, ಅವು 2 ಗುಣಗಳಲ್ಲಿ ನಂಗೆ ಭಾಳ ಇಷ್ಟ ಅದು. ಓಕೆ. ಜೊತೆಗೆ ನೀವು ಅಲ್ಲಿ ಮದುವೆ ಕೂಡ ಅಷ್ಟು ಸುಲಭವಾಗಿ ಆಗಲಿಲ್ಲ. ಯಾಕಂದ್ರೆ ನಿಮ್ಮ ತಂದೆಯವರು ಕೂಡ ಮುಂಚೆ ಹೇಳಿದ್ರು ಅವ್ರ ಕಾಲ ಮೇಲೆ ನಿಂತ್ಕೊಬೇಕು. ಯಾಕಂದ್ರೆ ಮೂರ್ತಿ ಕೆಲಸ ಇರಲಿಲ್ಲ, ಅವ್ರಿಗೆ ಉಳಿದಿದ್ದೆಲ್ಲ ಇದು ಕೆಲಸ ಇರಲಿಲ್ಲ, ಅರ್ಹತೆಗಳಿದ್ರು ಸಹಿತ. ಸೊ ಅವ್ರು ಅನ್ಎಂಪ್ಲಾಯ್ಡ್ ಇದ್ರು. ಹೀಗಾಗಿ ನಮ್ಮ ತಂದೆ ಅಂದರು, ಇಲ್ಲ ಅವ್ರ ಕಾಲ ಮೇಲೆ ನಿಂತ್ಕೋಬೇಕಮ್ಮ, ಆಮೇಲೆ ಮದುವೆ ಆದರೆ ನನ್ನ ದೃಷ್ಟಿಯಿಂದ ಕರೆಕ್ಟ್ ಅನಿಸುತ್ತೆ. ಇಲ್ಲ ಅವ್ರನ್ನೇ ನಾನು ಆಗ್ತೀನಿ ಅಂದರೆ ಪರವಾಗಿಲ್ಲ, ನಂದೇನು ಅಂದರೆ ಐ ವೋಂಟ್ ಬಿ ವೆರಿ ಹ್ಯಾಪಿ. ಆದರೆ ನಮ್ಮ ತಂದೆಗೆ ಬಹಳ ಗೌರವ ಕೊಡ್ತಿದ್ದೆ. ಅವ್ರು ಯಾಕೆ ಹೇಳಿದರು ಅಂದರೆ ಅವ್ರ ಮಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಬಹುಶಃ ಈಗ ನಾನು ಒಬ್ಬ ತಾಯಿಯಾಗಿ ನಾನು ಹಾಗೆ ಯೋಚನೆ ಮಾಡ್ತೀನಿ, ಅದಕ್ಕೆ ನಾನು ಆಗಲಿ ಅಂತ. ಹೀಗಾಗಿ ನಮಗೆ ಒಂದು 3-4 ವರ್ಷ ಆಯಿತು ಮೂರ್ತಿಯವ್ರಿಗೆ ಕೆಲಸ ಅಂದರೆ ಕೆಲಸ ತೊಗೊಂಡು ಅವ್ರು ಯಾವ ಕೆಲಸದಲ್ಲಿ ಸರಿಯಾಗಿ ಮಾಡ್ತಿರ್ಲಿಲ್ಲ. ಅವ್ರಿಗೆ ಯಾರ ಹತ್ರ ತೆಳಗೆ ಕೆಲಸ ಮಾಡೋದಕ್ಕೆ ಸೇರ್ತಿರ್ಲಿಲ್ಲ. ಮತ್ತು ಅವ್ರದ್ದು ಯಾವಾಗಲೂ ರಿಬೇಲಿಯಸ್ ಸ್ವಭಾವ ಇರೋದ್ರಿಂದ ತಕ್ಷಣ ಯಾವುದೂ ಒಪ್ಕೋತಿರ್ಲಿಲ್ಲ. 3-4 ವರ್ಷ ಹಿಡಿಯಿತು, ಆಮೇಲೆ ಮದುವೆ ಆದ್ವಿ. ಯಾಕಂದ್ರೆ ಬಹಳ ಮಹತ್ವ, ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ ಒಂದು ಸ್ವತಂತ್ರತೆ ಇರಬೇಕು. ಅದು ತನ್ನ ಡಿಸಿಷನ್ಸ್ ಒಳಗಿರಬೇಕು, ತನ್ನ ಬಟ್ಟೆ ಬರೆಯಲಿರಬೇಕು, ತನ್ನ ಊಟದಲ್ಲಿರಬೇಕು, ಅದೇ ಥರ ತನ್ನ ಒಂದು ವೈಚಾರಿಕ ವರ್ತುಲದಲ್ಲಿರಬೇಕು. ಸೊ ನಾನು ಯಾವಾಗಲೂ ನಾರಾಯಣ ಮೂರ್ತಿಯವ್ರನ್ನ ಕೆಲಸ ತೊಗೊಳ್ಳಿ ಅಂತೂ ಹೇಳಿಲ್ಲ, ನೀವು ಕೆಲಸ ಬಿಡ್ರಿ ಅಂತಲೂ ಹೇಳಿಲ್ಲ, ಕಂಪನಿ ಶುರು ಮಾಡಿರಿ ಅಂತಲೂ ಹೇಳಿಲ್ಲ, ಮಾಡಬೇಡ್ರಿ ಅಂತಲೂ ಹೇಳಿಲ್ಲ. ಆದರೆ ಆರಂಭಕ್ಕೆ ನೀವು ಕೊಟ್ಟಂಥ ಹಣ, ನೀವು ಕೊಟ್ಟಂಥ ಸಪೋರ್ಟ್ ಅದೇ ಸಹಾಯ ಆಯಿತು. ಆಯ್ತು, ಅದನ್ನು ಬಹುಶಃ ಅವ್ರ ಸಿನ್ಸಿರಿಟಿ ನೋಡಿ ನಾನು ಆಯಿತು, ನನ್ನ ಕಡೆ ದುಡ್ಡಿತ್ತು ಕೊಟ್ಟೆ. ಎಷ್ಟು ದುಡ್ಡಿತ್ತು ಅಂದರೆ 10,250 ಇತ್ತು, 10,000 ಕೊಟ್ಟೆ, 250 ಆದರೂ ತೆಗೆದಿಟ್ಟಿದ್ದೆ. ಆ ಸಂದರ್ಭದಲ್ಲಿ ನಿಮ್ಗೆ ಏನು ಅನಿಸ್ತಾ ಇತ್ತು, ಇದು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಬೋದು ಅನ್ನೋ ಖಂಡಿತವಾಗಿಲ್ಲ, ಅವರು ಒಂದು ಬೆಳೆದುಕೊಂಡು ಬರಲಿ ಅನ್ನೋ ಒಂದು ಭಾವನೆ ಹೇಗೆ? ಏನು ವಿಚಾರ ಇರಲಿಲ್ಲ. ಇವಾಗ ನಾನು ಬೇಕಾದ್ರೆ ಹೇಳ್ಬೋದು, ಅದ್ರ ಸತ್ಯ ಏನಂದರೆ ನಾನು ಅಂಥವು ಯಾವ ವಿಚಾರನೂ ಮಾಡಲಿಲ್ಲ. ನಾನು ಲಾಜಿಕಲ್ ಆಗಿ ಯೋಚನೆ ಮಾಡಿದೆ. ಇಲ್ಲಿ ಒಬ್ಬ ಮನುಷ್ಯ ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ಒಂದು ಕಂಪ್ನಿ ತೆಗಿಬೇಕು ಅಂತಾರೆ. ನಾರಾಯಣ ಮೂರ್ತಿ ನನಗೆ ಹೇಳಿದ್ದಾರೆ, ಅದನ್ನ ಒಂದು ಪುಸ್ತಕದಲ್ಲಿಯೂ ಬರೆದಿದ್ದೀನಿ, ಕಾಲಮ್ದಲ್ಲಿಯೂ. ಏನಂದರೆ 1847-57 ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು. ಆದರೆ ನಾವು ಬ್ರಿಟಿಷ್ ಕಾಲೋನಿಯಲ್ಲಿ ಇದ್ದಿದ್ದರಿಂದ ನಮ್ಮ ದೇಶದವ್ರ ಲಾಭ ಪಡೀಲಿಲ್ಲ. ಬ್ರಿಟಿಷ್ ಜನರಿಗೆ ಲಾಭ ಆಗಿ ಅವ್ರು ಶ್ರೀಮಂತರಾಗ್ಬಿಟ್ರು, ನಮ್ಮ ಭಾರತದ ದರಿದ್ರತನದಲ್ಲೇ ಉಳಿದ್ಬಿಡ್ತು. ಈಗ ನೆಕ್ಸ್ಟ್ ಕ್ರಾಂತಿ ಆಗ್ತಿರೋದು ಸಾಫ್ಟ್ವೇರ್ ಕ್ರಾಂತಿ. ಅದಕ್ಕೆ ದುಡ್ಡಿನ ಅವಶ್ಯಕತೆ ಇಲ್ಲ, ಬುದ್ಧಿಯ ಅವಶ್ಯಕತೆ ಇದೆ. ಅಂದರೆ ಮಿನಿಮಮ್ ದುಡ್ಡು ಬೇಕಷ್ಟಲ್ಲ. ಅದಕ್ಕೆ ಈ ವೇಳೆಯಲ್ಲಿ ನಾವು ಏನಾದರೂ ಸಾಫ್ಟ್ವೇರ್ ಕಂಪನಿ ಮಾಡಲಿಲ್ಲ ಅಂದರೆ ನಾವು ಮತ್ತೆ ಮತ್ತೊಬ್ಬರು ಗುಲಾಮರಾಗಿ ಬರೀ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಉಳಿದ್ಬಿಡ್ತೀವಿ. ಸೊ ದಿಸ್ ಇಸ್ ದ ಬೆಸ್ಟ್ ಅಪಾರ್ಚುನಿಟಿ ಟು ಎಸ್ಟಾಬ್ಲಿಷ್ ಅ ಸಾಫ್ಟ್ವೇರ್ ಕಂಪನಿ. ಅದಕ್ಕೆ ಇತಿಹಾಸವನ್ನು ಓದಿದವಳು ನಿನಗೆ ನಾ ಹೆಚ್ಚು ಹೇಳೋ ಕಾರಣ ಇಲ್ಲ. ದಿಸ್ ಇಸ್ ದ ಓನ್ಲಿ ಟೈಮ್ ವಿ ಗೆಟ್ ಟು ಮೇಕ್ ಇಟ್ ಆರ್ ಬ್ರೇಕ್ ಇಟ್ ಅಂತ. ನಾನು ಅದನ್ನೇ ಮಹತ್ವ ತಿಳ್ಕೊಂಡೆ ಹೊರತು ಅವ್ರು ದೊಡ್ಡ ಕಂಪನಿ ಕಟ್ಟಬೇಕು, ಲಕ್ಷಾಂತರ ರೂಪಾಯಿ ಹಣ ಗಳಿಸ್ಬೇಕು, ಅವನ್ನ ಯಾವುದೂ ಮಾಡಿಲ್ಲ. ಯಾಕೆಂದರೆ ಜೀವನದಲ್ಲಿ ಆ ಥರ ನಾವು ಆಸೆಯನ್ನು ಇಟ್ಕೊಂಡು ಯಾವಾಗ ಮಾಡ್ತೀವಿ ಅವಾಗ ನನ್ನ ದೃಷ್ಟಿಯಿಂದ ಅವು ಸಕ್ಸಸ್ಫುಲ್ ಆಗೋದಿಲ್ಲ. ಯಾವ ರೀತಿಯಲ್ಲೂ ಒತ್ತಡವನ್ನು ಹೇರ್ಲಿಕ್ಕೆ ಹೋಗಿ ನಾನು ಹೇಳಿದೆ ಮೂರ್ತಿಗೆ, ಮುಂದಿನ 3 ವರ್ಷ ನಂಗೆ ಸಂಬಳ ಇಲ್ಲ ಅಂತ ಹೇಳಿದ್ರು ಅವರು. ಈ ನೀವು ಕಂಪನಿ ಕಟ್ಟಿದರ ಮೇಲೆ ಆಗುವ ಪರಿಣಾಮ ಏನು ಅಂದರೆ ಮುಂದಿನ 3 ವರ್ಷದಲ್ಲಿ ನಂಗೆ ಸಂಬಳ ಇಲ್ಲ, ಆ 3 ವರ್ಷ ನೀನು ದುಡಿದು ಮನೆಗೆ ಹಣ ತರಬೇಕು, ಊಟ ತರಬೇಕು. ಯು ಟು ಬ್ರಿಂಗ್ ಅ ಬ್ರೆಡ್ ಆನ್ ದ ಟೇಬಲ್ ಅಂತಾರಲ್ಲ ಇಂಗ್ಲೀಷ್ನಲ್ಲಿ, ಹಾಗೆ ಅಂತ.
ಅದನ್ನು ಮಾಡ್ತೀನಿ ಅಂತ ಹೇಳಿದೆ. ಅದನ್ನೇ ಹೇಳಿದೆ ಒಂದು 3 ವರ್ಷ ಮಾಡ್ತೀನಿ, ಯಾಕಂದರೆ ಅಷ್ಟೊತ್ತಿಗೆ ನನಗೆ 1 ವರ್ಷದ ಮಗಳಿದ್ಲು. ಅದಕ್ಕೆ ನಾನು ಇನ್ನು 3 ವರ್ಷ ನಾನು ಮಾಡ್ತೀನಿ, 3 ವರ್ಷದ ಮೇಲೆ ನೀವು ಸಹಿತ ಒಂದು ಯಾವುದೋ ಕೆಲಸ ಹಿಡಿದೋ ಅಥವಾ ನಿಮ್ಮ ಕಂಪ್ನಿಯಿಂದ ಒಂದು ಸಂಬಳ ಥರ ಉದ್ಯೋಗ ನೀವು ಮಾಡಬೇಕು, 3 ವರ್ಷ ನಿಮಗೆ ಆ ಸ್ವತಂತ್ರತೆ ಇದೆ ಅಂತ. ಯಾಕೆಂದರೆ ಒತ್ತಡ ತರೋದ್ರಿಂದ ಯಾವುದೂ ಉಪಯೋಗ ಇಲ್ಲ ಅಂತ ನಂಗೆ ನಂಬಿಕೆ ಇದೆ ಅದರಲ್ಲಿ. ಓಕೆ, ಯಾವುದೇ ಒಂದು ರಿಲೇಷನ್ಶಿಪ್ನಲ್ಲಿ ಯಾವುದೇ ನೀವು ಒತ್ತಡದಿಂದ ಯಾವತ್ತೂ ಹೂ ಅರಳೋದೇ ಇಲ್ಲ. ಆದರೆ ಈಗ ನೀವು ಇಷ್ಟು ದೊಡ್ಡ ಉದ್ಯಮವಾಗಿ ಬೆಳೆದು ನಿಂತಿದೆ, ಎಲ್ಲರೂ ಮೂರ್ತಿಯವರ ಹತ್ರ ತಿರುಗಿ ನೋಡ್ತಾರೆ, ಎಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ, ಹಾಗೆ ಅವರು ಬೆಳೆದಿದ್ದಾರೆ, ಉಳಿದವ್ರನ್ನೂ ಬೆಳೆಸಿದ್ದಾರೆ. ಆ ಒಂದು ಕಾನ್ಸೆಪ್ಟೇ ಅವರ ಬೆಳವಣಿಗೆಗೆ, ಅವರ ಇಷ್ಟೊಂದು ಯಶಸ್ಸಿಗೆ ಕಾರಣ ಅಂತಲೂ ಕೂಡ ಹೇಳ್ಬೋದು ಅನ್ಸುತ್ತೆ. ಸೊ ಅವರ ಈ ಅಪ್ರೋಚ್ ಏನಿದೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅದು ಅವರ ಅಪ್ರೋಚು, ಅದು ಅವರ ವೇ ಆಫ್ ಥಿಂಕಿಂಗ್, ಅದು ನೀವು ಅವ್ರಿಗೆ ಕೇಳಬೇಕು. ನಿಮಗೆ ನೀವು ಅವರ ಮಡದಿಯಾಗಿ ನೋಡೋದಾದ್ರೆ? ನಾ ಮಡದಿಯಾಗಿ ಒಬ್ಬ ವ್ಯಕ್ತಿಯನ್ನು ನೋಡ್ತೇನೆ ಹೊರತು, ನಾರಾಯಣ ಮೂರ್ತಿನ ನೋಡೋದು ಒಬ್ಬ ಪತಿಯನ್ನು ನೋಡ್ತೇವೆ ಹೊರತು ಇನ್ಫೋಸಿಸ್ ಚೇರ್ಮನ್ ನಾರಾಯಣ ಮೂರ್ತಿ ತನ ಎಂದೂ ನೋಡೇ ಇಲ್ಲ ಅವ್ರನ್ನ. ಓಕೆ, ಇನ್ಫೋಸಿಸ್ ಚೇರ್ಮನ್ ಆಗಿ ನೋಡಿಲ್ಲ ಅಂದಾಗಾದ್ರೆ ಅವರು ಸಾಕಷ್ಟು ಸಮಯವನ್ನು ಅಲ್ಲಿ ವ್ಯಯಿಸಿರ್ತಾರೆ, ನಿಮಗೆ ಕೊಟ್ಟಿಲ್ಲ ಅಂತೇಳಿ ಮಡದಿಯಾಗಿ ಒಂದ್ ಸ್ವಲ್ಪ ಎಲ್ಲಾದ್ರೂ ಬೇಜಾರಿತ್ತ? ಖಂಡಿತವಾಗಿಲ್ಲ, ಯಾಕೆಂದ್ರೆ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಕಂಪನಿನ ಕಟ್ಟಬೇಕು ಅಂತಂದ್ರೆ ಅದು ಒಂದು ತಪಸ್ಸು ಮಾಡಿದ ಹಾಗೆ. 9 to 5 ಹೋಗಿ ನಾನು ಹಾಫ್ ಡೇ ಲೀವ್ ತೊಗೊಂಡ್ರೆ ಯಾವತ್ತೂ ಕಂಪನಿ ಕಟ್ಟೋಕ್ಕಾಗಲ್ಲ. ಧನವನ್ನು ಲಿಟಲ್ ಬಿಟ್ಟೇನೆ ಅಷ್ಟನ್ನು ಹಾಕಿ 24/7 ಇಂಟು 365 ಡೇಸ್ ಇಂಟು ಎನ್ ನಂಬರ್ ಆಫ್ ಇಯರ್ಸ್ ನೀವು ಮಾಡಿದಾಗ ಮಾತ್ರ ಒಂದು ಕಂಪ್ನಿ ಕಟ್ಟಲಿಕ್ಕೆ ಸಾಧ್ಯ. ಅದರಲ್ಲಿ ನೀವು ಏನಾದರೂ ಕನ್ಸೆಷನ್ ತೊಗೊಂಡ್ರೆ ಕಂಪನಿ ಸರಿಯಾಗೋದಿಲ್ಲ. ಅದ್ಮೇಲೆ ನಂಗೆ ಅವೇರ್ ಇತ್ತು ಅದಕ್ಕೆ. ಅದಕ್ಕೆ ನಾನು ಇವತ್ತಿನವರೆಗೂ ನಾರಾಯಣ ಮೂರ್ತಿ ಅವ್ರಿಗೆ ನೀವು ಯಾಕೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂತ ನಾನು ಯಾವಾಗೂ ಅಂದಿಲ್ಲ. ಆದರೆ ನನಗೆ ಅದ್ರ ಒಂದು ರೀತಿಯಿಂದ ನನಗೊಂದು ಅಡ್ವಾಂಟೇಜ್ ಇತ್ತು. ಏನಂದರೆ ನಮ್ಮ ತಾಯಿ ತಂದೆಯರು, ನಾವು ಹುಬ್ಬಳ್ಳಿಯವಳಲ್ವಾ, ಅವರು ಬೆಂಗಳೂರಿಗೆ ಬಂದು ನನ್ನ ಜೊತೆ ನಿಂತ್ಕೊಂಡ್ರು. ಕೆಳಗಿನ ಮನೆಯಲ್ಲಿ ಅವ್ರು ಉಳಿದ್ರು, ಮೇಲ್ಗಡೆ ನಾನು ಇದ್ದೆ. ನನಗೆ ಯಾವಾಗಲೂ ಅವರ ಬೆಂಬಲ ಇತ್ತು. ನಮ್ಮ ಅಕ್ಕ ಡಾಕ್ಟರ್ ಇದ್ದಾರೆ, ಅವ್ರ ಬೆಂಬಲ ಇತ್ತು. ಮಕ್ಕಳನ್ನ ಬೆಳೆಸೋಬೇಕಾದ್ರೆ ನನಗೆ ಅವ್ರು ಬಹಳ, ನನಗೆ ಈಗ ಮೂರ್ತಿ ನಾನು ಇಬ್ಬರೇ ಇದ್ದಾಗ ಅವ್ರು ಈ ಥರ ಟೈಮ್ ಖರ್ಚು ಮಾಡಿದರೆ ಬಹುಶಃ ನಂಗೆ ತುಂಬ ಕಷ್ಟ ಆಗ್ತಿತ್ತು ಏನೋ. ಯಾಕಂದರೆ ಸಂಸಾರದ ಹೊಣೆ ಹೊರಬೇಕು, ದುಡ್ಡು ಇರ್ತಿದ್ದಿಲ್ಲ ಕೈಯಲ್ಲಿ, ಮಕ್ಕಳಿಗೆ ಹುಷಾರು ತಪ್ಪೋದು, ಸ್ಕೂಲ್ಗೆ ಹೋಗೋದು ಅಂತ ಬೇಕಾದಷ್ಟು ಕೆಲಸಗಳಿರ್ತಿದ್ದು. ಅದನ್ನು ಅದರ ನನ್ನ ಸಂಸಾರದ ಹೊಣೆ ನಮ್ಮ ತಾಯಿ ತಂದೆ ನಮ್ಮ ಅಕ್ಕ ಹೊತ್ತರು. ಸೊ ಹಾಗಾಗಿ ಕಂಪ್ಲೇಂಟ್ ಮಾಡುವಂತಹ ಸಂದರ್ಭನೇ ಬರಲಿಲ್ಲ ಅಂತ ಬಂದರೂ ಸಹಿತ ನಾನು ಅದನ್ನ ಆ ದೃಷ್ಟಿಯಿಂದ ನೋಡಿದೆ. ಅವ್ರು ನಂಗೆ ಸಪೋರ್ಟ್ ಇದೆ ಇಲ್ಲ, ಎಷ್ಟು ಜನಕ್ಕೆ ಸಪೋರ್ಟೇ ಇರೋದಿಲ್ಲಲ್ಲ. ಸೊ ನಾನು ಅದನ್ನು ಸರಿಯಾಗಿ ನಾನು ತಗೊಂಡಿದ್ದೀನಿ ಹೊರತು ನಂಗೆ ಅದ್ರ ಬಗ್ಗೆ ಕಹಿ ಭಾವನೆಗಳೇ ಇಲ್ಲ ಇವತ್ತಿನವರು. ಓಕೆ, ಆದರೆ ಎಲ್ಲೋ ಒಂದು ಮಂದಾಳದಲ್ಲಿ ನಿಮ್ಗೆ ಅನ್ಸಿತ್ತು ನಾನು ಇನ್ಫೋಸಿಸ್ಗೆ ಸೇರ್ಬೇಕಿತ್ತು, ಇಬ್ರು ಒಟ್ಟಾಗಿ ಮಾಡಬೇಕಿತ್ತು? ಬಹುಶಃ ನಾನು ತರುಣಿ ಇದ್ದಾಗ ಅನಿಸ್ತಿತ್ತು ನಾನು ವೆಲ್ ಕ್ವಾಲಿಫೈಡ್ ಇದ್ದೀನಿ, ಬಹುಶಃ ನಾನು ಸೇರಿದ್ರೆ ಮಾಡಬಹುದಿತ್ತು ಅಂತ. ಆದರೆ ನನಗೆ ಫೌಂಡೇಶನ್ ಶುರು ಆದಮೇಲೆ ನನಗದು ತಪ್ಪು ಅನಿಸ್ಬಿಡ್ತು. ಯಾಕೆಂದರೆ ಬಹುಶಃ ನಾನು ಇನ್ಫೋಸಿಸ್ನಲ್ಲಿದ್ದರೆ ಒಂದು ಡೈರೆಕ್ಟರ್ ಆಗಿ ರಿಟೈರ್ ಆಗ್ತಿದ್ನೋ ಏನೋ. ಅದಕ್ಕಿಂತ ಹೆಚ್ಚಿನ ಒಂದು ಅವಕಾಶವನ್ನು ದೇವ್ರು ನನಗೆ ಮಾಡಿಕೊಟ್ಟ, ಅದು ನಮ್ಮ ಫೌಂಡೇಶನ್ನು. ಅದರಿಂದ ನಾನು ಜನಸಾಮಾನ್ಯರ ಜೊತೆ ಬೆರಿತೀನಿ, ನಾನು ಟೆಕ್ನೋಕ್ರಾಟ್ ಜೊತೆ ಬೆರೀಲಿಕ್ಕಿಲ್ಲ, ಕಂಪನಿಯ ಬೇರೆ ಡೈರೆಕ್ಟರ್ ಜೊತೆ ಬೆರೀಲಿಕ್ಕಿಲ್ಲ. ಆದರೆ ಅತ್ಯಂತ ಸಾಮಾನ್ಯ ಜನರು, ಉದಾಹರಣೆಗೆ ನೀವು ನಮ್ಮ ಕರ್ನಾಟಕದ ಯಾವುದೇ ಹಳ್ಳಿ ಹೇಳಿ, ಆ ಸುತ್ತಮುತ್ತಲಿನ ಹಳ್ಳಿಗಳನ್ನೆಲ್ಲ ನಾನು ಹೇಳ್ತೀನಿ. ಅವ್ರ ಜಾನಪದ ಕಲೆ ಹೇಳ್ತೀನಿ, ಊಟದ ಕಲೆ ಇದನ್ನು ಹೇಳ್ತೀನಿ, ಅಲ್ಲಿರೋ ಪಾವರ್ಟಿ ಹೇಳ್ತೀನಿ. ನನಗೆ ಇಷ್ಟೊಂದು ಜನಸಂಪರ್ಕವನ್ನು ತಂದು ಕೊಟ್ಟ ಸೇತುವೆ ಆಗಿದ್ದು ನಮ್ಮ ಇನ್ಫೋಸಿಸ್ ಫೌಂಡೇಶನ್ನು. ಮತ್ತು ನನಗೊಂದು ವಿಶಾಲವಾದ ಜಗತ್ತಿಗೆ ಒಂದು ಬಾಗಿಲ ತೆಗೆದು ಕೊಟ್ಬಿಡ್ತದು. ಅದಕ್ಕೆ ನನಗೆ ಕಂಪ್ಲೇಂಟ್ ಯಾವ ರೀತಿಯಲ್ಲೂ ಇಲ್ಲ ಅಂತ ಹೇಳ್ತೀರಿ. ಓಕೆ, ನೀವು ಈ ಸಾಹಿತ್ಯಿಕವಾಗಿ ಬೆಳಲಿಕ್ಕೆ ನಿಮ್ಮ ಮುಂಚೆಯಿಂದ ಇದರಲ್ಲೂ ಇಂಟ್ರೆಸ್ಟ್ ಇತ್ತಾ? ನಾವು ಯಾವತ್ತೂ ಒಂದು ಸಾಹಿತ್ಯಿಕ ಒಲವಿದ್ದ ಕುಟುಂಬದಿಂದ ಬಂದಿದ್ದೀನಿ. ನಮ್ಮ ತಾತ, ನಾನು ಶ್ರೀಮಂತ ಕುಟುಂಬದಿಂದ ಬಂದವಳಲ್ಲ. ನಮ್ಮ ತಾತ ಹೈಸ್ಕೂಲ್ನಲ್ಲಿ ಮೇಸ್ಟ್ರಾಗಿದ್ದರು, ನಮ್ಮ ತಾಯಿನೂ ಹೈಸ್ಕೂಲ್ನಲ್ಲಿ ಮೇಡಮ್ ಆಗಿದ್ದರು, ನನ್ನ ಅಕ್ಕ ಕಾಲೇಜ್ನಲ್ಲಿ ಪ್ರೊಫೆಸರು, ನನ್ನ ತಮ್ಮ ಕಾಲೇಜ್ನಲ್ಲಿ ಪ್ರೊಫೆಸರು, ನಮ್ಮ ತಂದೆ ಮೆಡಿಕಲ್ ಕಾಲೇಜ್ನಲ್ಲಿ ಪ್ರೊಫೆಸರು. ಮತ್ತು ನಾನು ಅಂಥ ಕುಟುಂಬಕ್ಕೆ ನಾನು ಮದುವೆ ಆಗಿ ಹೋಗಿದ್ದೀನಿ. ನಾರಾಯಣ ಮೂರ್ತಿ ಅವ್ರ ತಂದೆ ಹೈಸ್ಕೂಲಲ್ಲಿ ಟೀಚರ್ ಆಗಿದ್ದರು. ಹೀಗಾಗಿ ನನಗೆ ನನ್ನ ಬ್ಯಾಕ್ಗ್ರೌಂಡ್ ಯಾವಾಗಲೂ ಎಜುಕೇಷನ್ ಓರಿಯೆಂಟೆಡ್ ಇತ್ತು. ನಾನು ಸಣ್ಣ ವಯಸ್ಸಿನಿಂದ ಬರಿತಾ ಇದ್ದೆ. ಸ್ಕೂಲ್ನಲ್ಲಿ ಯಾವಾಗಲೂ ಎಸ್ಸೆ ಕಾಂಪಿಟೇಷನ್ ನಂದೇ ಫಸ್ಟ್ ಬರ್ತಾ ಇತ್ತು. ಮತ್ತು ನಂಗೆ ಓದೋ ಚಟನೂ ಇತ್ತು ಬಹಳ ಸಣ್ಣ ವಯಸ್ಸಿನಿಂದ. ನನಗೆ ಎಲ್ಲೋ ನಿನ್ನೆ ಕೇಳ್ತಾ ಇದ್ರು, ನಿಮಗೆ ಪಾಕೆಟ್ ಮನಿ ಇತ್ತು ಅನ್ನೋದು. ನನ್ನ ಪಾಕೆಟ್ ಮನಿ ಇಲ್ಲ, ವರ್ಷಕ್ಕೆ ₹3 ಸಿಗೋದು ನನಗೆ. ₹1 ದೀಪಾವಳಿಗೆ, ₹1 ನನ್ನ ಹುಟ್ಟಿದಬ್ಬಕ್ಕೆ, ₹1 ಯುಗಾದಿಗೆ, ₹3 ನಾನು ಪುಸ್ತಕನೇ ಕೊಳ್ತಾ ಇದ್ದೆ ಯಾವಾಗಲೂ. ಮತ್ತು ನಮ್ಮ ಮನೇಲಿ ಯಾವಾಗಲೂ ಆ ಪುಸ್ತಕದ ಹುಚ್ಚಿತ್ತು. ಏನು ಅಂದರೆ ನಮ್ಮ ತಾಯಿ ಸಹಿತ ಅಡುಗೆ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಬಂದುಬಿಟ್ಟು ಒಂದು ಕವನ ಓದಿ ಹೇಳ್ತಾ ಇದ್ರು. ನನಗೊಂದು ಜಂಗಮರನ್ನ ಇಟ್ಟು 2000 ವಚನಗಳನ್ನು ಹೇಳಿಸಿದ್ರು. ಆಮೇಲೆ ಇದು ಮನೆಯಲ್ಲಿ ಯಾವುದೇ ಒಂದು ಸಮಾರಂಭದಲ್ಲಿ ಇದ್ದರೆ ಒಬ್ರಿಗೊಬ್ರು ನಾವು ಉಡುಗೊರೆ ಹಾಕೊಡೋದು ಯಾವಾಗಲೂ ಪುಸ್ತಕವೇ ಇತ್ತು. ಸೊ ನಾವು ಪುಸ್ತಕದಿಂದ ಓರಿಯೆಂಟ್ ನಂಗೆ ನೆನಪಿದೆ. ನನಗೆ ಗೊತ್ತಿರೋ ಮಟ್ಟಿಗೆ ನಂಗೆ ಉಡುಗೊರೆಗಳು ಯಾವತ್ತೂ ಪುಸ್ತಕನೇ ಬಂದಿದೆ. ಸೀರೆ, ಒಡವೆ ಗಿಡವೆ ಬಂದಿದ್ದು ಕಡಿಮೆ ನನಗೆ. ಅಷ್ಟು ಕೊಡೋಷ್ಟು ಆಗಿನ ಕಾಲದಲ್ಲಿ ಒಡವೆ ಗಿಡವೆ ಯಾರು ಕೊಡ್ತಾ ಇದ್ರು, ಇರ್ತಿದ್ದು ಇಲ್ಲ. ಇವಾಗಿನ ಥರ ಎಫ್ಲೂಯೆನ್ಸ್ ಇರ್ತಿದ್ದಿಲ್ಲ. ಒಂದು ಸತಿ ಟೈಮ್ ಹೋಗಲ್ಲ, ಏನು ಮಾಡಲಿ ಅಂತ ಯೋಚನೆ ಮಾಡಿ ಇಡೀ ಕನ್ನಡ ಡಿಕ್ಷನರಿ ಬ್ಯಾಟ್ ಮಾಡಿದ್ದೆ. ಅಂದರೆ ಸಾಹಿತ್ಯಕ ಒಲವು ಇರೋ ಕುಟುಂಬದಲ್ಲಿರೋದ್ರಿಂದ ನನಗೆ ಬರೆಯೋದು ಬಹಳ ಕಷ್ಟ ಆಗಲಿಲ್ಲ. ಮತ್ತು ಸಣ್ಣ ವಯಸ್ಸಿನಿಂದ ಬರಿತಾ ಇದ್ದೆ. ನನ್ನ ಮೊದಲನೇ ಪುಸ್ತಕ ಬಂದಿದ್ದು 1979 ಅಂತ ಅನಿಸುತ್ತೆ. ಸುಧಾಮೂರ್ತಿ ಅವರೊಂದಿಗೆ ಇನ್ನೊಂದಿಷ್ಟು ಮಾತಾಡೋಣ, ಅದಕ್ಕೂ ಮುನ್ನ ಇನ್ನೊಂದು ಬ್ರೇಕ್. ಕಲ್ಪನೆಗಿಂತ ಹೆಚ್ಚು ನನಗೆ
ಜಗತ್ತೇ ಒಂದು ದೊಡ್ಡ ಕಾದಂಬರಿ ಅನಿಸ್ಬಿಡ್ತು. ಈ ಕಾದಂಬರಿ ನೀವು ಏನು ಬೇಕಾದ್ರೂ ನೋಡ್ಕೋಬಹುದು. ಅದಕ್ಕಿಂತ ಹೆಚ್ಚಿನ ಬಣ್ಣ, ಅದಕ್ಕಿಂತ ಹೆಚ್ಚಿನ ಕ್ಯಾರೆಕ್ಟರ್ ರಿಯಲ್ ಲೈಫ್ನಲ್ಲಿ ನಾವು ನೋಡ್ತೀವಿ. ಅವಾಗ ನನಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದು ಪುಸ್ತಕ ಅನ್ನಿಸ್ಬಿಡ್ತು.